ಯುವರಾಣಿ ಎಲಿಜಬೆತ್ ಅವರು, ನಾನು ನಿಮಗೆ ಕ್ರಿಕೆಟ್ ಕಲಿಸೋದು ಯಾರಿಗೂ ಗೊತ್ತಾಗಬಾರದು. ಅದಕ್ಕೆ ಯಾವುದಾದರೂ ನಿರ್ಜನ ಪ್ರದೇಶ ಇದ್ದರೆ ನೋಡಿ, ಅಲ್ಲೇ ಕಲಿಸುತ್ತೇನೆ ಎಂದು ಹೇಳುತ್ತಾಳೆ. ನೋಡ್ರಪ್ಪ, ಎಲಿಜಬೆತ್ ರಾಣಿ ಏನಂತಳಂದ್ರ, ನಿಮ್ಮೂರಾಗ ಯಾರು ಮಂದಿ ಬರಲಾರ್ದಂತ ಜಾಗ ಅವದನಿದ್ರು ಹೇಳ್ರಿ, ಅಲ್ಲಿ ಕಲಿಸ್ತೀನಂತಳ. ಅಂತ ಜಾಗ ಅವದನ ಅದನು? ಅಂತ ಜಾಗ ಪುಗ್ಶೇಟ್ ಆಗ್ಬಿಡು. ಭುವನ ಅಲ್ಲಿ ಆಡ ಮೇಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ಯಾರನ್ನ ಬರ್ತಾರನು? ಯಾರು ಬರೋದಿಲ್ಲ. ಜಾಲಿಯಾಗ ಹೆಂಗೆ ಕ್ರಿಕೆಟ್ ಆಡಕ್ಕೆ ಬರ್ತದಲ್ಲ, ಸ್ವಲ್ಪ ತಿಳಿದಿಲ್ಲ ನನಗೆ. ಏನಿನ ಕೋಡಿ, ಅದೇ ಜಾಲಿಯಾಗ ಆಡ್ಲಾರ್ದು ಆಟ ಆಡಿರೋ ನಮ್ಮ ಮಂದಿ. ಕ್ರಿಕೆಟ್ ಆಡೋದೇನು ದೊಡ್ಡ ಸುದ್ದಿ. ಈ ಮೇಡಮ್ ಮುಂದೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ನೋಡಿ ನಿನಗೆ. ಈ ಅಕ್ಕಿಗೇನು ಕನ್ನಡ ಬರ್ತಾವ ಬಿಡು. ನಾನು ಬೆಳತನ ಲಬಲ ಬೈಕಂದ್ರೆ ತಿಳಿದೊತ್ತ ಅಕ್ಕಿಗೆ ಕನ್ನಡ ಬರಲಿ ಬಿಡ್ಲಿ, ಹಂಗೆ ಮಾತಾಡಬಾರ್ದು. ಜಾಲಿಯಾಗ ಆಡ್ತಾನಂತೆ ಕ್ರಿಕೆಟ್, ಅಲ್ಲಿ ಚೆಂಡನ ಪುಡಿತಾವನ. ನಿನ್ನ ಮನಸ್ಸಪ್ಪ, ಆ ಜಾಲಿಯಾಗ ಎಂತೆಂತ ಆಟ ಆಡಿ ಬಂದಾರ ನಮ್ಮೂರವ್ರು. ನಾನು ನೋಡಿನಿ, ಆಡಿದ್ದಾರೆ ನಿನ್ನಂತ ಹೊಲಸುಳೆ ಮಕ್ಕಳು. ಚಲ ಮನುಷ್ಯರು ಯಾಕೆ ಆಡ್ತಾರೆ? ನೀನೇನು ಹೇಳ್ಬೇಡ, ಸುಮ್ಮನೆ ಕುಂದ್ರು. ಯಜಮಾನ, ಮೇಡಮ್ ಹೇಳಪ್ಪ, ದೇವ್ರ ಗುಡ್ಡದಿಂದ ಕಲ್ಲಾಗ ಒಂದು ಮೈದಾನ ಅದ, ಅಲ್ಲಿ ಯಾರು ಬರೋದಿಲ್ಲ, ಅಲ್ಲಿ ಆಡಂಬ್ರಿ. ಕಲ್ಲಾಗ ಇಲ್ಲ, ಮೇಡಮ್ನ ಮುಂದೆ ನಾನು ಬಾಯಿಗೆ ತರಿಸ್ಬೇಡಲ್ಲ, ಸುಮ್ಮನೆ. ಇವ್ರ ಅಣ್ಣಗೆ ನಮಗೆ ಎದರ ಅದ ಅಂದ್ರೆ ನಿಕ್ಕಿ ನಮಗೆ ಸಪೋರ್ಟ್ ಮಾಡ್ತಾಳ, ಪಾಡಲ್ಲ. ದೊಡ್ಡ ಮನುಷ್ಯ ಕೇಳಿಕಿ, ಆಕೆನ ದೊಡ್ಡ ಮನುಷ್ಯ ಕೇಳ, ನೀನ ದೊಡ್ಡ ಮನುಷ್ಯ ಇದ್ ನಡಿ. ಏನು ತಿಳ್ಕೊಬೇಡಮ್ಮ, ನಾವು ದೊಡ್ಡ ಮಂದಿವಿ, ದೊಡ್ಡ ಮನಸ್ಸು ಮಾಡಿಕೆ. ಈ ಆಟ ನಮಗೆ ಕಲಿಸ್ಕೊಟ್ಟು ಬೇಡಮ್ಮ, ನಿನ್ನ ಗಂಡಗೆ ಪುಣ್ಯ ಬರ್ತದ. ಓಕೆ ಮ್ಯಾಮ್, ವಿ ಆರ್ ಗೋಯಿಂಗ್. ಮೀಟ್ ಮೀಟ್ ಟುಮಾರೋ. ಒನ್ಸ್ ಅಗೈನ್ ಥ್ಯಾಂಕ್ ಯು ಮ್ಯಾಮ್.